ಎಷ್ಟೆಲ್ಲ ಪ್ರಯತ್ನ ಪಟ್ಟರು ವೇದಾಗಿ ಯಾಕೆ ಮದುವೆ ಆಗ್ತಾ ಇಲ್ಲ ಅದನ್ನ ತಾವು ಹೇಳ್ಬೇಕು. ಎಲ್ಲದಕ್ಕೂ ಕಾಲ ಕೂಡು ಬರ್ಬೇಕಪ್ಪ. ಇದುವರೆಗೂ ಗ್ರಹಗತಿಗಳು ಸರಿ ಇರಲಿಲ್ಲ. ಗ್ರಹಗತಿಗಳು ಸರಿ ಇಲ್ಲದೆ ಇದ್ರೆ ಯಾರು ಎಷ್ಟೇ ಬಡ್ಕೊಂಡ್ರು ಏನೂ ಮಾಡೋದಕ್ಕಾಗೋದಿಲ್ಲ. ವೇದಾಗೆ ಜೀವನ ಸಂಗಾತಿ ಸಿಗೋ ಸಮಯ ಬಂದಿದೆ. ಅದು ನೋಡಿ ಯಾಕೆ ಸ್ವಲ್ಪ ಅಳ್ತಾ ಇದೀಯಾ? ಆ ಜೀವನ ಸಂಗತಿ ಯಾರಾಗಿರ್ಬೋದು? ಗೊತ್ತಿಲ್ಲ ಕಣೋ, ಯಾರಾದ್ರೂ ಆಗಿರಬಹುದು. ನಾನಾಗಿರ್ಬೋದಲ್ಲ? ಒಂದು ವಾರ ಟೈಮ್ ಕೊಡಿ. ಜೀವನ ಸಂಗಾತಿ ನೀವಿರೋ ಜಾಗಕ್ಕೆ ಹುಡುಕೊಂಡು ಬರ್ತಾನೆ. ಜೀವನ ಸಂಗಾತಿ ಅನ್ನೋ ಪದ ನಿಮ್ ಕಿವಿಗೆ ಬೀಳುತ್ತೆ. ಜೀವನ ಸಂಗಾತಿ. ಜೀವನ ಸಂಗಾತಿ. ಹೌದು ಸರ್, ಜೀವನ ಸಂಗಾತಿ. ಶಾಸ್ತ್ರಿಗಳು ಹೇಳಿದ್ದು ಕರೆಕ್ಟ್ ಆಗಿದೆ. ನನಗೆ ಯಾಕೋ ನಂಬೋದಕ್ಕೆ ಆಗ್ತಾ ಇಲ್ಲ. ಕುಂಡಣ್ಣರ ಇವನಿಗೆ ಕೊಟ್ಟು ಮದುವೆ ಮಾಡ್ತೀರಾ? ನೀನ್ ಸ್ವಲ್ಪ ಸುಮ್ಮನೆ ಬನ್ನಿ ಒಳಗಡೆ ಕುತ್ಕೊಂಡು ಮಾತುಕತೆ ಮಾಡೋಣ. ಅಯ್ಯೋ, ಮಾತುಕತೆ ಏನ್ ಮಾಡೋದು? ಇಷ್ಟ ಆದ್ರೆ ತಗೊಳ್ಳಿ. ತಗೊಳ್ಳೋದ? ನಾವು ಕೊಡೋದು ಅನ್ಕೊಂಡ್ವಿ. ನೀವ್ ಯಾಕೆ ಬಂದಿದ್ದೀರಾ ಸರ್? ನಾನು ಈ ಜೀವನ ಸಂಗಾತಿ ಏರ್ಬೇಳೆ ಮಾರಕ್ ಬಂದಿದ್ದೀನಿ ಸರ್. ಜೀವನ ಸಂಗಾತಿ ನೋಡೋರ ಜೀವನ ಸಂಗಾತಿ ಕೂಗೆ ಬಿಟ್ಟ. ಸರ್, ಜೀವನ ಸಂಗಾತಿ ಪುಸ್ತಕ ತಗೊಳ್ಳಿ ಸರ್. ಅಯ್ಯ, ನೀವು ಪುಸ್ತಕ ಮಾರೋರೇನ್ರಿ? ನಾನೇನೋ ಬೇರೆ ಅನ್ಕೊಂಡ್ಬಿಟ್ಟಿದ್ದೆ. ಸಾರ್, ಈ ಬುಕ್ಗೆ ತುಂಬಾ ಡಿಮ್ಯಾಂಡ್ ಇದೆ ಸಾರ್. ಈ ಬುಕ್ಕಲ್ಲಿ ನಮ್ಮ ಜೀವನ ಸಂಗಾತಿನ ಹೇಗ್ ನೋಡ್ಕೋಬೇಕು, ಏನ್ ತಿನ್ನಿಸ್ಬೇಕು, ಏನ್ ಬಿಡಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ವಿಷಯ ಎಲ್ಲ ಇದೆ ಸಾರ್. ನಮ್ಮ ಅಪ್ಪ ನನಗೆ ಯಾವ ಪುಸ್ತಕನೂ ಬೇಡಪ್ಪ. ಸಾರ್, ಈ ಪುಸ್ತಕ ತಗೊಳ್ಳಿ. ಇವತ್ತಲ್ಲ ನಾಳೆ ಯಾರಿಗಾದ್ರೂ ಸಹಾಯ ಆಗುತ್ತೆ. ಯಾರ್ ನೀವು? ಯಾರ್ ಬೇಕಿತ್ತು? ನನ್ನ ಹೆಸರು ಜೆ ಸಂಘಕಾರ ಅಂತ, JS ಅಂತ ಕರೀತಾರೆ. ನಿಮ್ಮನ್ನೇ ನೋಡೋದಕ್ ಬಂದೆ. ನೀವು ನೋಡಕ್ ಬಂದಿರೋದು ನನ್ನನ್ನಲ್ಲ, ವೇದನ. ಹಾ ಹೌದು, ಈ ಮನೇಲಿ ಒಬ್ಳು ಹುಡುಗಿದಾಳೆ ಅಂತ ಗೊತ್ತಾಯ್ತು. ಅವಳನ್ನೇ ನೋಡೋದಕ್ ಬಂದೆ. ಸುಬ್ಬಾ, ಹೋಗೋ ಗುಂಡಣ್ಣವ್ರನ್ನ ಕರ್ಕೊಂಡ್ ಬಾ. ಅಯ್ಯಯ್ಯೋ ಸರ್, ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು. ನಮಸ್ಕಾರ ಸರ್, ನಾನು ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿಕೋಟ್ ಹಾಕೊಂಡು ಕೋರ್ಟ್ಗೆ ಬಲಗಾಲಿಟ್ಟು ಎಂಟ್ರಿ ಕೊಟ್ಟಂದ್ರೆ ವಿಚ್ಛೇದನ ಕೇಸು ಒಪ್ಪಂದ ತಿರುಗುತ್ತೆ, ಎಡಗಾಲಿಟ್ಟು ಎಂಟ್ರಿ ಕೊಟ್ಟಂದ್ರೆ ಒಪ್ಪಂದದ ಕೇಸು ವಿಚ್ಛೇದನ ತಿರುಗುತ್ತೆ ಸರ್. ನಮ್ಮ ಹೆಸರು ನನ್ನ ಹೆಸರು ಜೆ ಸಂಘಕಾರ ಅಂತ. ಜೆ ಸಂಘಕಾರ ಅಂದ್ರೆ JS ಅಂದ್ರೆ ಜೀವನ ಸಂಗಾತಿ. ಕೂತ್ರಿ ಸರ್, ಬಂದೆ ಕೂತ್ಕೊಳ್ಳಿ JS ಜೆ ಸಂಘಕಾರ ಅಂದ್ರೆ ಜೀವನ ಸಂಗಾತಿ. ಶಾಸ್ತ್ರಿಗಳು ಏನ್ ಹೇಳಿದ್ರು ನೆನಪು ಮಾಡ್ಕೊಳ್ಳಿ. ಆಂಟಿ, ಇವನೇನ ಹುಡ್ಗ? ಹೌದು. ಇಷ್ಟ ಆದ್ನ? ಚೆನ್ನಾಗಿಲ್ಲ. ಗುಂಡಣ್ಣವ್ರೆ, ಈ ಹುಡ್ಗ ಬಿಟ್ಟು ಬೇರೆ ಯಾರು ಸಿಗ್ಲಿಲ್ವೇನ್ರಿ ನಿಮ್ಗೆ? ಶಾಸ್ತ್ರಿಗಳು ಒಪ್ಪೋಳೆ ಅಂತ ಹೇಳಿದಾರ್ರಿ. ಶಾಸ್ತ್ರಿಗಳು ಹೇಳ್ತಾರೆ ನೀವ್ ನನ್ನ ಮದ್ವೆ ಆಗ್ಬೇಕು ಅಂತ. ಆದ್ರ ಈ ವಿಷಯದಲ್ಲಿ ಹಾಗಲ್ಲ ರೀ. ನೀವು ನನ್ನ ವಿಷಯದಲ್ಲಿ ಎಸ್ ಅಂದ್ರೆ ನಾನು ಈ ವಿಷಯದಲ್ಲಿ ಎಸ್ ಅಂತ ಹೇಳ್ತೀನಿ. ಇಲ್ದ ಆದ್ರೆ ನಮ್ಮಿಬ್ರಿಗೂ ಒಪ್ಪಿಗೆ ಇಲ್ಲ. ನೀವು ಸ್ವಲ್ಪ ಸುಮ್ಮನೆ ರೀ. ಮೇಡಮ್ ಅವರೇ, ನಿಮಗೆ ಏನು ಅನಿಸ್ತು? ಗುಂಡಣ್ಣವ್ರೆ, ವೇದಲ್ ಮದ್ವೆ ಮಾಡೋದು ನಿಮಗೆ ಕಷ್ಟ ಅಂತ ಅನ್ಸಿದ್ರೆ ನಮ್ ಸುಬ್ಬು ಕೊಟ್ಟು ಮದ್ವೆ ಮಾಡಿ. ರೀ, ನಮಗ್ ನಿಮ್ ಸಂಬಂಧ ಇಷ್ಟ ಇಲ್ಲ ಅಂತ ಹೇಳಿಲ್ವಾ? ಹೋಗ್ರಿ ಇಲ್ಲಿಂದ. ಸಂಘಕಾರ ಅವರೇ, ಹೊರಟು ಬಿಡಿ. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ನೀವು? ನಾನ್ ನಿಮ್ಗೆ ಹೇಳಿರ್ಲಿಲ್ಲ ಹುಡುಗ ಹುಡುಕೊಂಡ್ ಬರ್ತಾನೆ ಅಂತ? JS ಅಂದ್ರೇನು? ಜೀವನ ಸಂಗಾತಿ. ಇವನು ಕೊಟ್ಟು ಮದುವೆ ಮಾಡ್ರಿ. ಆದ್ರೆ ಆಸ್ತಿ ಎಷ್ಟಿದೆ, ಎಷ್ಟು ಕೊಡ್ತಾರೆ ಅಂತ ಕೇಳ್ತಾರಲ್ಲ, ಆಗೇನ್ ಹೇಳೋದು? ಇವ್ರ ಹತ್ರನು ಆಸ್ತಿ ಇದೆ, ಅದನ್ನ ಯಾರಿಗ ಕೊಡ್ಬೇಕು ಅದೆಲ್ಲ ನಿನ್ಗೆ ಬರೀತಾರೆ ಬಿಡು. ಅಲ್ಲೋ, ನಿಶ್ಚಿತಾರ್ಥಕ್ಕೆ ಮುಂಚೆ ಆಸ್ತಿ ನನ್ನ ಹೆಸರು ಬರೆಯೋದು ಬೇಡವೇನೋ? ರೈತರಿರು ಏನ್ ಅರ್ಜೆಂಟ್ ಈಗ? ನೋಡಿ ಅನಂತ ಸ್ವಾಮಿ ಅಂಕಲ್ ಅವರೇ, ಆಸ್ತಿನ ನಿಮ್ಮ ಹೆಸರಿಗಾಗ್ಲಿ ನಿಮ್ಮ ಹುಡುಗನ ಹೆಸರಿಗಾಗ್ಲಿ ಬರೆಯೋದಕ್ಕಿಂತ ನನ್ನ ನಾದಿನ ಹೆಸರಿಗೆ ಬರೆದು ಬಿಡ್ತೀನಿ. ಹೆಣ್ಣು ಮಕ್ಕಳ ಹೆಸರಲ್ಲಿ ಆಸ್ತಿ ಇದ್ರೆ ನಿಮ್ಗೂ ಘನತೆ ಹೆಚ್ಚಾಗುತ್ತೆ. ಏನಂತೀಯಪ್ಪ? ಆಗ್ಲಿ ಬಿಡು, ಮುಂದೇನಾಗುತ್ತೆ ನೋಡ್ಕೊಳ್ಳೋಣ. ಅಚಲ್ ಪಿಸಲ್ ಕಾ ಕಮ್ಜಾ ಝಡ್ಡೆ ಮೆಹನತ್ ಪಡ್ಯಾಸೋ ಮುರ್ಗಿ ಅಂಡೆ ಕಾಯ ಸಪಕಿ ರೇ ಬಿಸ್ತಿರ್ ಕಾಯಿಸ್ರೇ. ಏನ್ ಇನ್ಸ್ಪೆಕ್ಟರ್ ನೀವಿಲ್ಲಿ? ಪಡವಲ್ಕ ಇವ್ರನ್ನ ಯಾಕ ಕರ್ಕೊಂಡ್ ಬಂದೆ? ಹೇಳ್ತಾರ ಕೇಳ್ರಿ. ಏ ಸಂಘಕಾರ, ಇನ್ನೊಂದು ಮದುವೆ ಬೇಕೇನಾ ನಿನ್ಗೆ? ಇನ್ನೊಂದು ಮದ್ವೆನಾ? ಏನ್ ಹೇಳ್ತಾ ಇದೀರ ಇನ್ಸ್ಪೆಕ್ಟ್ರೆ? ಈಗಾಗ್ಲೇ 4 ಮದ್ವೆ ಆಗಿದ್ದಾನೆ. ಮದ್ವೆ ಆಗೋದು, ಹೆಂಡ್ತಿನ್ ಬಿಡೋದು, ಆಸ್ತಿ ಹೊಡಿಯೋದು, ಇದೇ ಇವ್ನ ಕೆಲ್ಸ. ಹೋಗಿ ಹೆಣ್ಣು ಕೊಡ್ತಾ ಇದ್ರಲ್ರಿ, ನಿಮಗ್ ಬುದ್ಧಿ ಇಲ್ವಾ? ಸುಬ್ಬ, ಸರಿಯಾದ ಸಮಯಕ್ಕೆ ಬಂದು ನನ್ ಕಾಪಾಡ್ದೆ ಕಣೋ. ನಿನ್ ಋಣ ಹೇಗೋ ತೀರಿಸ್ಲಿ.